ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಹನ. ಫ್ರೆಂಡ್ಸ್, ಇದು ಬಂದು ನನ್ನ ಡಯಟ್ನ 11ನೇ ದಿನ ಮತ್ತು ಗುರುವಾರದ ಲೋ ಕೂಡ ಆಗಿರುತ್ತೆ. ಇವತ್ತು ಗುರುವಾರ ನಮ್ಮೂರಲ್ಲಿ ಕಾರ ಹಬ್ಬ ಇದೆ. ಹಸುಗಳಿಗೆ ಅಂತ ಹೇಳ್ಬಿಟ್ಟು ಕಾರ ಹಬ್ಬ ಅಂತ ಹೇಳ್ಬಿಟ್ಟು ಎಲ್ಲ ಊರಲ್ಲೂ ಕೂಡ ಮಾಡ್ತಾರೆ. ಅದೇ ಥರ ನಮ್ಮೂರಲ್ಲೂ ಇವತ್ತು ನಾನು ಮಾರ್ನಿಂಗ್ ವಾಕ್ ಏನು ಮಾಡೋದಕ್ಕೆ ಆಗಲಿಲ್ಲ. ನಮ್ಮ ಅತ್ತೆ ಮಾವ ಎಲ್ಲ ನೆಂಟರು ಬಂದಿದ್ದರು. ಹಾಗಾಗಿ ತುಂಬಾ ಕೆಲಸ ಇತ್ತು ಮತ್ತು ಹಬ್ಬದ ಕೆಲಸ ಬೇರೆ ಇತ್ತಲ್ವ. ಹಾಗಾಗಿ ಏನೂ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ನೇಚರ್ನ ಹಾಗೆ ಅಡ್ಡಾಡಿಕೊಂಡು ಬಂದೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಅಲ್ಲೇ ನಾನು ಹಾವನ್ನ ನೋಡಿದ್ದು. ಅದಕ್ಕೆ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ನಾನು ಬಿಸಿನೀರೆಲ್ಲ ಕುಡ್ಕೊಂಡು ಮಧ್ಯಾಹ್ನದವರೆಗೂ ನಾನು ಉಪವಾಸ ಮಾಡಿದ್ದೆ. ಹಬ್ಬ ಇತ್ತು ಅಂತ ಹೇಳಿ ಏನೂ ತಿನ್ಲಿಕ್ಕೆ ಆಗಲ್ಲ, ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನಾನು ಹಬ್ಬದ ಕೆಲಸನೇ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಅವರಿಗೆಲ್ಲ ಪುರಿ ಉಪ್ಪಿಟ್ಟೆಲ್ಲ ತಿಂಡಿ ಮಾಡಿಕೊಟ್ಟು ಅದಾದಮೇಲೆ ಹಬ್ಬದ ಕೆಲಸ ನಾನು ಫ್ರೆಶ್ ಅಪ್ ಆಗಿ ಬಂದು ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನಾವಿವತ್ತು ಅಡುಗೆಗೆ ಮಾಡ್ತಿದ್ದೀವಿ ಆಲೂಗೆಡ್ಡೆ ಪಲ್ಯ, ಹೆಸರು ಕಾಳು ಕೋಸಂಬರಿ, ಮತ್ತು ಅನ್ನ ಸಾಂಬಾರು, ಒಬ್ಬಟ್ಟು, ಹಾಗೆ ಬೋಂಡ ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಮಾಡ್ತಾ ಇರೋದು ಆಲೂಗೆಡ್ಡೆ ಪಲ್ಯ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಮೆಣಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಮಾಗಿಸ್ಕೊಂಡು ಆದಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಮಾಗಿಸ್ತಾ ಇದ್ದೀನಿ. ಇದು ಬಂದು ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಿರೋದು. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ನಾನು ಮುಂಚೆನೇ ಹೆಸ್ರು ಕಾಳು, ಆಲೂಗೆಡ್ಡೆ ಎಲ್ಲದನ್ನು ಬೇಯಿಸಿ ಇಟ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಒಲೆನ ಹಚ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈಗ ಇದೆಲ್ಲ ಮಾಗಿ ಆದಮೇಲೆ ನಾನು ಬೇಯಿಸಿರೋ ಆಲೂಗೆಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ಕಾಯಿ ತುರಿನ ನಾನು ಇವಾಗಲೇ ಹಾಕೋದಿಲ್ಲ. ಯಾವಾಗ ತಿನ್ಕೊಳ್ತೀವಿ ಆವಾಗ ಮಾತ್ರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಕಾಯಿ ತುರಿನ. ಇಲ್ಲ ಅಂದರೆ ಕಾಯಿನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ, ಬಿಸಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಒಂದು 2 ಅವರ್ಸ್ಗೆ 3 ಅವರ್ಸಿಗೆಲ್ಲ ಕೂಡ ಅದು ಹಳ್ಸೋಗ್ಬಿಡುತ್ತೆ. ಹಾಗಾಗಿ ನಾವು ಆ ಥರ ಮಾಡ್ತಿಲ್ಲ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಿ ಕಾಯಿ ತುರಿನ. ಈಗ ಆಲೂಗೆಡ್ಡೆ ಪಲ್ಯ ಎಲ್ಲ ಆಯಿತು. ಇವಾಗ ಹೆಸ್ರು ಕಾಳು ಕೋಸಂಬರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಈಗ ಒಂದು ಪಾತ್ರೆಗೆ 1-2 ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ, ಹಾಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಮಾಗಿಸ್ಕೊಂಡು ಆದಮೇಲೆ ನಾರ್ಮಲ್ ನಾವು ಹೇಗೆ ಆಲೂಗೆಡ್ಡೆಗೆ ಹಾಕಿದ್ವಿ ಅದೇ ಥರ ಇದಕ್ಕೂ ಹಾಕ್ಕೊಳ್ಳೋದು ಅಷ್ಟೇ. ಇಲ್ಲಿ ಉಪ್ಪನ್ನು ನಾವು ಇದಕ್ಕೆ ಹಾಕ್ಕೊಳ್ಳಲ್ಲ. ಹೆಸ್ರು ಕಾಳಲ್ಲೇ ಉಪ್ಪನ್ನ ಹಾಕಿರೋದ್ರಿಂದ ಇದಕ್ಕೆ ಉಪ್ಪಿನ ಅವಶ್ಯಕತೆ ಏನಿಲ್ಲ. ಆಮೇಲೆ ಒಗ್ಗರಣೆಗೆ ಹಾಕೋದು, ಏಕೆಂದರೆ ಹೆಸ್ರು ಕಾಳಲ್ಲಿ ಹಾಕಿರ್ತೀವಲ್ವ, ಆವಾಗಲೇ ಎಷ್ಟು ಬೇಕೋ ಅಷ್ಟನ್ನ ಹಾಕಿರ್ತೀವಿ. ಈಗ ಹೆಸ್ರು ಕಾಳಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಮಾಗಿಸ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಹೆಸ್ರು ಕಾಳನ್ನ ಹಾಕಿ ಮಾಗಿಸ್ಕೊಳ್ಳೋದು. ಸ್ವಲ್ಪ ಹೊತ್ತು ಮಾಗಿಸಿದ್ರೆ ಆಯಿತು. ಅಂದರೆ ಕುಕ್ಕರ್ ಆವಾಗಲೇ ತೆಗ್ದಿರ್ತೀವಲ್ವ, ಆವಾಗಲೇ ಬಿಸಿ ಇದ್ದರೆ ಸ್ವಲ್ಪ ಮಾಗಿಸ್ಕೊಂಡ್ರೆ ಆ ನೀರಿನ ಅಂಶ ಹೋಯ್ತು ಅಂದರೆ ಸಾಕು. ಈಗೆಲ್ಲ ಮಾಗಿ ಆಯಿತು. ನಾನು ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತೆಗ್ದಿಡ್ತಾ ಇದ್ದೀನಿ. ಇದು ಕೂಡ ಹೆಸ್ರು ಕಾಳು ಕೋಸಂಬರಿನೂ ರೆಡಿ ಆಯಿತು ಮತ್ತು ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಈಗ ಬೋಂಡಕ್ಕೆ ರೆಡಿ ಮಾಡ್ಕೊಳ್ಳೋಣ, ಕಲಸಿಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ಉದ್ದದಕ್ಕೆ ಹೆಚ್ಚಿರುವಂಥಲ್ವ, ಆ ಪುದೀನ ಸೊಪ್ಪನ್ನ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಂತೆಯಿಂದ ತೊಗೊಂಬಂದಿದ್ದು ಪುದೀನ ಇತ್ತಲ್ವ, ಅದನ್ನು ಹಾಕಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪು ತುಂಬ ಒಳ್ಳೆಯದು ಡೈಜೆಷನ್ಗೆಲ್ಲ. ಹಾಗಾಗಿ ಅದೇ ಸೊಪ್ಪಿಂದ ಮಾಡ್ತಾಯಿದ್ದೀನಿ. ಈಗ ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕ್ಕೋಬೇಕು. ನಾನು ಮುಂಚೆ ವಿಡಿಯೋನಲ್ಲೂ ತಿಳಿಸಿದ್ದೆ ಬೋಂಡ ಹೇಗೆ ಮಾಡ್ಕೊಳ್ಬೇಕು ಅಂತ. ಫ್ರೀ ಆದಾಗ ಒಂದು ಸಲ ಚೆಕ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪೌಡರು. ನಾನು ಮನೆಯಲ್ಲೇ ಜೀರಿಗೆ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಅವಾಗವಾಗ ಯೂಸ್ ಮಾಡ್ಕೊಳ್ತೀನಿ. ಈಗ ಹುರಿದಿಟ್ಟಿರೋ ಅಂಥ ರವೆನ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಬಾಯಿಗೆಲ್ಲ ಹಾಗಾಗಿ ಸಿಗುತ್ತೆ. ಹಾಗಾಗಿ ನಾವು ಇದಕ್ಕೆ ಬೋಂಡಕ್ಕೆ ರವೆನ ಮಿಕ್ಸ್ ಮಾಡ್ತೀವಿ. ಈಗ ಮೆಣಸಿನ್ಕಾಯಿನ ನಾನು ಮಿಕ್ಸಿನಲ್ಲಿ ರುಬ್ಬಿ ಹಿಡ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಎಲ್ಲ ಮಸಾಲೆ ಹಾಕಿ ಆದಮೇಲೆ ಈರುಳ್ಳಿಗೆ ಹತ್ಕೊಳ್ಬೇಕಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗೋಯ್ತು. ಈಗ ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ದೊಡ್ಡ ಪಾತ್ರೆಯಲ್ಲಿ ನಾವು ಜಾಸ್ತಿ ಮಾಡ್ತಾಯಿದ್ದೀನಿ, ಏಕೆಂದರೆ ಬಸ್ಸಾಂಬಾರು ಅಂದರೆ ನಮಗೆ ತುಂಬ ಇಷ್ಟ. ಹಾಗೆ ಅತ್ತೆ ಮನೆಗೂ ಸ್ವಲ್ಪ ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ.
ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು 2 ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಜಜ್ಜಿ ಇಟ್ಕೊಂಡಿರೋದು. ಬೆಳ್ಳುಳ್ಳಿನ ಹಾಗೆ ಹಾಕ್ಬಿಡಿ ಡೈರೆಕ್ಟಾಗಿ, ಏಕೆಂದರೆ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಸಿಡಿಯುತ್ತೆ ಅದು. ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ಹಾಕಿ ಎಣ್ಣೆ ಒಳಗಡೆ. ಮತ್ತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಅದನ್ನು ಒಗ್ಗರಣೆಗಷ್ಟೇ ಹಾಕ್ತಿದ್ದೀವಿ, ನಾನು ಜಾಸ್ತಿ ಹಾಕಲ್ಲ ಒಗ್ಗರಣೆಗೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಮತ್ತು ಇದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ನೀಟಾಗಿ ಮಾಗಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಮುಂಚೆನೇ ನಾವು ಹುಣಸೆ ಹಣ್ಣನ್ನು ಮುಂಚೆನೇ ನೆನೆ ಹಾಕಿಬಿಟ್ಟು ರಸನ ತೆಗ್ದಿಟ್ಕೊಂಡಿದ್ದೆ ಸಾಂಬಾರಿಗೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ, ಹುಳಿ ಮತ್ತು ಉಪ್ಪು ಎರಡೂ ಕೂಡ ನೀಟಾಗಿ ಹದವಾಗಿ ಮಿಕ್ಸ್ ಆಗೋ ಥರ, ಕುದಿ ಬರೋ ಥರ ನಾವು ಮಾಡ್ಕೊಳ್ಬೇಕು. ಈಗ ಹುಣಸೆ ಹಣ್ಣು ಹುಳಿನ ಬಿಡ್ತಾಯಿದ್ದೀನಿ. ಹಾಗೆ ಖಾರಕ್ಕೂ ನಾವು ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಬೇಳೆನೆಲ್ಲ ಬೇಯಿಸ್ಕೊಂಡಿದ್ವಲ್ಲ, ಬೇಳೆ ಬೇಯಿಸ್ಕೊಂಡಿದ್ದು ರಸನ ತೆಗ್ದಿಟ್ಕೊಂಡಿದ್ವಿ. ಮತ್ತು ಆ ರಸ ಸಪ್ರೇಟ್ ಮಾಡಿ ಇಟ್ಕೊಂಡು ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡ್ವಿ. ಸ್ವಲ್ಪ ಕಾಳು ಸಾಂಬಾರಿಗೆ, ಇನ್ನೊಂದು ಸ್ವಲ್ಪ ಕಾಳು ಒಬ್ಬಟ್ಟಿಗೆ ಅಂತ ಹೇಳಿ ತೆಗ್ದಿಟ್ಕೊಂಡಿದ್ವಿ. ಸ್ವಲ್ಪ ಕಾಳು ಇಟ್ಕೊಂಡಿದ್ವಿ ಅಲ್ವಾ ಸಾಂಬಾರಿಗೆ ಅಂತ, ಅದಕ್ಕೇ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಹುರ್ಕೊಂಡು ಹಾಕ್ಕೊಂಡಿರೋದು, ಹಾಕ್ಕೊಂಡ್ಬಿಟ್ಟು ಆ ಕಾಳನ್ನ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿ ರುಬ್ಬಿ ಹಿಡ್ಕೊಂಡಿದ್ವಿ. ಅದನ್ನು ಆಮೇಲೆ ಹಾಕ್ಕೊಳ್ತೀನಿ, ತೋರಿಸ್ತೀನಿ. ಸೊ ಈಗ ನಾನಿಲ್ಲಿ ಖಾರ ರಸನ ಬಿಡ್ತಾಯಿದ್ದೀನಿ. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಹುರಿದ್ಬಿಟ್ಟು ಮಿಕ್ಸಿ ಮಾಡಿಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಥರ ಸಾಂಬಾರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಸಕ್ಕತ್ತಾಗಿರುತ್ತೆ. ಇದು ಕುದ್ದಂಗಂತೂ ತುಂಬಾ ದಿನೇ ಸಖತ್ತು ರುಚಿ ಬರುತ್ತೆ. ಸೊ ಆ ಥರ ನಾವು ಮಾಡ್ಕೊಳ್ತೀವಿ. ಇದಾದಮೇಲೆ ಖಾರ ರುಬ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಸೊ ರಸನೂ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿಕೊಂಡು ನೀವು ನೀರನ್ನ ಬೆರೆಸ್ಕೋಬೋದು, ತೆಳುವಾಗಿದ್ದರೆ, ಇಲ್ಲ ಎಷ್ಟು ಗಟ್ಟಿ ಬೇಕು, ಅದು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಅನಿಸುತ್ತೆ ಆ ಥರ ಮಾಡಿಕೊಂಡ್ರೆ ಆಯಿತು. ಕರೆಂಟು ಹೋಗಿ ಬಂದು ಮಾಡ್ತಾಯಿತ್ತು ಅಲ್ಲಿ. ನಾನು ರಿಂಗ್ ಲೈಟ್ ಯಾವುದನ್ನು ಯೂಸ್ ಮಾಡ್ತಿಲ್ಲ, ಜಸ್ಟು ಮನೆ ಬಲ್ಪನ್ನೇ ಯೂಸ್ ಮಾಡಿಕೊಂಡು ಕರೆಂಟ್ ಹಾಕ್ಕೊಂಡು ಮಾಡ್ತಿರೋದು. ಪವರ್ ಹೋಗಿ ಬಂದು ಮಾಡ್ತಿತ್ತಲ್ವ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಈಗ ಮೆಣಸಿನ ಖಾರ ರಸ ಇತ್ತಲ್ವ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಳ್ತೀರಲ್ವ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಅದರಲ್ಲಿರೋ ಸೀಡ್ಸ್ ಇದೆಯಲ್ವ, ಅದನ್ನೆಲ್ಲ ತೆಗೆದ್ಬಿಟ್ಟು ರಸ ಮಾತ್ರ ಸಾಂಬಾರು ಒಳಗಡೆ ಹಾಕಬೇಕು. ರಸಮ್ ಥರ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ. ಎಲ್ಲ ಒಗ್ಗರಣೆ ಹಾಕಿ ಆದಮೇಲೆ ಒಬ್ಬಟ್ಟಿಗೆ ಬೆಲ್ಲ ಎಲ್ಲ ಹಾಕಿಬಿಟ್ಟು ಹೂರಣ ರೆಡಿ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಹೂರಣನ ಸ್ವಲ್ಪ ಸಾಂಬಾರು ಒಳಗಡೆ ಹಾಕಬೇಕು. ಸ್ವಲ್ಪ ಸ್ವೀಟು ಆಗುತ್ತೆ, ಖಾರನೂ ಹೊಡೆಯುತ್ತೆ, ತುಂಬ ಹುಳಿನೂ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ದಿನೇ ಕುದಿಸ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ, ನೀವೇ ತಿಂತೀರಾ. ಈಗ ಬೋಂಡಕ್ಕೆಲ್ಲ ಹೆಚ್ಚಿಟ್ಟಿದ್ದೆ ಅಲ್ವಾ, ಸಾಂಬಾರೆಲ್ಲ ರೆಡಿ ಆಗೋಯ್ತು. ಕುದಿಯೋದಕ್ಕೆ ಅಂತ ಆ ಕಡೆ ಒಳಗೆ ಶಿಫ್ಟ್ ಮಾಡಿದ್ದೆ. ಈಗ ಬೋಂಡಕ್ಕೆ ಹೆಚ್ಚಿಟ್ಟಿದ್ನಲ್ವಾ, ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಬೋಂಡನ ಬಿಡ್ತಾಯಿದ್ದೀನಿ. ಸೊ ನಾನು ಚಿಕ್ಕದಾಗೆ ಬಿಡ್ತೀನಿ. ಸೊ ಇದೇ ಥರ ನೀವು ಮಾಡ್ಕೊಳ್ಳಿ. ನಾನು ಮುಂಚೆ ವೀಡಿಯೋನಲ್ಲೂ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೆ, ಹಾಗಾಗಿ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ನಾನು ಇದನ್ನು. ಸೊ ಬೋಂಡ ಎಲ್ಲ ರೆಡಿ ಆಗೋಯ್ತು. ಈಗ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ವಿ ಹೂರಣನ. ಸೊ ಈಗ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಕಣ್ಕಾಯಿ ಎಲ್ಲ ಮುಂಚೆನೇ, ನಾವೆಲ್ಲ ರೆಡಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ಕಲಸಿ ಇಟ್ಟಿದ್ದೆ. ಸೊ ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ವೀಡಿಯೋ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಆ ಕಡೆ ತಿಂಡಿನೂ ಮಾಡ್ಕೊಳ್ಬೇಕು, ಮತ್ತು ಪೂಜೆಗೂ ರೆಡಿ ಮಾಡ್ಕೊಳ್ಬೇಕು, ಈ ಕಡೆ ಅಡುಗೆನೂ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಸ್ವಲ್ಪ ಆಗಲಿಲ್ಲ. ಅಮ್ಮನೂ ಕೂಡ ಹೆಚ್ಕೊಡೋದು ಅದು ಇದು ಎಲ್ಲ ಕೆಲಸ ಮಾಡ್ತಿದ್ರು, ಪಾತ್ರೆ ತೊಳೆಯೋದು ಎಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ವೀಡಿಯೋಸ್ನೂ ನನಗೆ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ ನಾನು. ಸೊ ಈಗ ಒಂದೊಂದೇ ಒಬ್ಬಟ್ಟನ್ನು ತಟ್ಕೊಂಡು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಇದು ಗುರುವಾರ ನಮ್ಮದು ಖಾರ ಹಬ್ಬ ಇರೋದ್ರಿಂದ ಅಮಾವಾಸ್ಯೆಗಿಂತ ಮುಂಚೆನೇ ಖಾರ ಹಬ್ಬನ ಮಾಡೋದು. ಸೊ ಹಾಗಾಗಿ ಸಂಜೆ ನಮಗೆ ಗೊತ್ತೇ ಇರಲಿಲ್ಲ, ಬೆಳಗ್ಗೆ ಗೊತ್ತಾಗಿದ್ದು. ನಾವು ಖಾರ ಹಬ್ಬ ಎಲ್ಲ ಸಂಜೆನೇ ಅಲ್ವಾ ಮಾಡೋದು, ಹಾಗಾಗಿ ಸಂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಬೆಳಗ್ಗೆ ಗೊತ್ತಾಯಿತು 4 ಗಂಟೆಗೆ ಅಮಾವಾಸ್ಯೆ ಹುಟ್ಟುತ್ತೆ ಅವತ್ತು ಅಂತ ಹೇಳಿ. ಹಾಗಾಗಿ ಮಧ್ಯಾಹ್ನ 2-2:30 ಅಷ್ಟೊತ್ತಿಗೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಫಾಸ್ಟಾಗಿ ಮಾಡ್ಕೊಂಡ್ವಿ.
ಇಲ್ಲಾಂದಿದ್ರೆ ಬೆಳಗ್ಗೆನೇ ಧನುರ್ಮಾಸಕ್ಕೆ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ವಿ, ಹಬ್ಬ ಮುಗಿಸ್ತಾ ಇದ್ವಿ. ಬಟ್ ನಮಗೆ ಬೆಳಗ್ಗೆ ಗೊತ್ತಾಗಿದ್ದು ಅಮಾವಾಸ್ಯೆ 4 ಗಂಟೆಗೆ ಹುಟ್ಟುತ್ತೆ ಅಂತ. ಅಮಾವಾಸ್ಯೆಗಿಂತ ಮುಂಚೆನೇ ಮಾಡ್ಕೊಳ್ಬೇಕು ಇದನ್ನು, ಅಮಾವಾಸ್ಯೆ ಹುಟ್ಟಿದ ಮೇಲೆ ಮಾಡಬಾರ್ದು. ಹಾಗಾಗಿ ಎಡೆ ಎಲ್ಲ ತೊಗೊಂಡೋಗೋದಕ್ಕೆ ದೇವಸ್ಥಾನಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಹಾಗೆ ಮಾಡಿದ್ವಿ. ಸೊ ಈಗ ನಾನು ಒಬ್ಬಿಟ್ಟೆಲ್ಲ ತೊಟ್ಟಿ ಕೊಟ್ಬಿಟ್ಟೆ. ಈಗ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಎಡೆ ಎಲ್ಲ ತುಂಬ್ಕೊಳ್ತಾ ಇದ್ರು, ಅಪ್ಪಾಜಿ ಹೋಗ್ತಾರೆ ಅಂತ ಹೇಳಿ. ಸೊ ನಾನು ಈ ಕಡೆ ಒಬ್ಬಿಟ್ಟು ಮಾಡ್ತಿದ್ದೆ, ಅಮ್ಮ ಎಲ್ಲ ತುಂಬಿಕೊಟ್ಟು ಎಲ್ಲ ರೆಡಿ ಆಯಿತು. ಸೊ ಮುಗಿಯೋದ್ರೊಳಗಡೆ 2:30ಇಂದ 3 ಗಂಟೆ ಆಗೋಯ್ತು. ಸೊ ನಾವಿಲ್ಲಿ ಖಾರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಸೊಪ್ಪನ್ನ ತಗೊಂಡು ಬರ್ತೀವಿ. ಏನು ಬುಗುರಿ ಸೊಪ್ಪು ಅಂತ ಇದು ಎಲ್ಲಿ ಸಿಗುತ್ತಲ್ವ, ಬ್ಯಾಟೆ ಸೊಪ್ಪು ಅಂತ, ಅದನ್ನು ತಗೊಂಡು ಬಂದು ಗಾಡಿಗೆ ಮತ್ತು ನೊಗಕ್ಕೆ ನಮ್ದು ಏನೇನು ರೈತರ ಹತ್ರ ಏನೇನು ಐಟಮ್ಸ್ ಇರುತ್ತೆ ಅದಕ್ಕೆಲ್ಲ ಸಿಗಿಸ್ಬಿಡ್ತೀವಿ. ಮನೆ ಮುಂದಕ್ಕೂ ಕೂಡ ಸಿಗಿಸ್ಕೊಳ್ತೀವಿ. ಸೊ ನಂದು ಎಲ್ಲ ಸಂಜೆ ಆಗೋದ್ರೊಳಗೆ ಸಂಜೆ ಆಗೋಯ್ತು. ನಾನು ಊಟಕ್ಕೆ ಸ್ವಲ್ಪ ಡಯೆಟ್ಟಿಗೆ ರೆಸ್ಟ್ ಕೊಟ್ಬಿಟ್ಟು